ಅಂದರೆ ಇಂಗ್ಲೀಷಲ್ಲಿ ವಿಡಿಯೋಗಳನ್ನ ಮಾಡಿದ್ರೆ ಅರ್ನಿಂಗ್ ಜಾಸ್ತಿ ಆಗುತ್ತಾ ಅಂತಂದರೆ ಹೌದು ಆಗುತ್ತೆ. ಯಾಕೆ ಅಂತಂದರೆ ಅವಾಗಲೇ ಹೇಳ್ದಂಗೆ ಅದು ಅಮೆರಿಕನ್ ಕಂಪ್ನಿ ಆಗಿರೋದ್ರಿಂದ ಇಂಗ್ಲೀಷ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ. ನನಗೂ ತುಂಬ ಜನ ಲೈವ್ ಮಾಡೋ ಟೈಮಲ್ಲಿ ಹೇಳಿದ್ರು, ನೀವು ಹಿಂದಿ ಲ್ಯಾಂಗ್ವೇಜ್ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲೆಲ್ಲ ವಿಡಿಯೋಗಳನ್ನ ಮಾಡಿ ಅರ್ನಿಂಗ್ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು. ಅವ್ರು ಹೇಳ್ತಾರೆ ಏನು ಇದರಲ್ಲಿ ಡಿಫಾಲ್ಟಲ್ಲಿ ನೀವು ಲ್ಯಾಂಗ್ವೇಜ್ನ ಮತ್ತು ಕಂಟ್ರಿನೂ ಚೇಂಜ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ನೇಲ್ ನೋಡೋದ್ರಲ್ಲ, ವಿಷಯ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇತ್ತು ಅಂತಂದರೆ ವಿಡಿಯೋನ ಕೊನೆ ತನಕ ನೋಡಿ. ಯಾಕೆಂದರೆ ಹೊಸದಾಗಿ ಚಾನಲ್ಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿರೋರು, ಮಾಡ್ಕೊಬೇಕು ಅಂತ ಇರೋರ್ಗೂ ಕೂಡ ಯೂಸ್ ಆಗುವಂಥ ವಿಷಯನೇ, ಎಲ್ಲ ಯೂಟ್ಯೂಬರ್ಗಳು ಕೂಡ ತಿಳ್ಕೊಬೇಕಾಗಿರೋ ವಿಷಯನೇ ಇದು. ಹಾಗಾಗಿ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇರೋದು. ವಿಡಿಯೋನೆಲ್ಲ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಹೇಳಿ ನಿಮಗೂ ಏನಾದರೂ ಈ ಥರ ಚೇಂಜಸ್ ಮಾಡ್ಕೊಬೇಕು ಅಂತ ಅನಿಸ್ತಾ ಇದೆಯಾ ನಿಮ್ಮ ಚಾನಲಲ್ಲಿ ಅನ್ನೋದು ನನಗೆ ಕಮೆಂಟ್ ಮಾಡಿ ಹೇಳಿ, ಆಯಿತಾ. ನಾನು ಈ ವಿಡಿಯೋನ ಯಾಕೆ ಮಾಡ್ತಾ ಇದ್ದೀನಿ ಅಂತಂದರೆ, ನನಗೆ ಒಂದು ಸ್ವಲ್ಪ ದಿನದಿಂದ ಒಬ್ಬರು ಕಮೆಂಟ್ ಮಾಡಿದರು. ನಾನು ಆ ಕಮೆಂಟ್ನ ಮರ್ತೇ ಹೋಗ್ಬಿಟ್ಟಿದ್ದೆ. ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಆವಾಗಲೇ ಅಂದ್ಕೊಂಡಿದ್ದೆ, ಮಾಡೋಕ್ಕಾಗಿರಲಿಲ್ಲ. ಏನದು ಕಮೆಂಟು ಅಂತಂದರೆ, ಅವ್ರಿಗೆ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಇದೆ. ಅವ್ರು ಹೇಳಿದ್ದು ನನಗೆ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ಇದೆ, ಆದರೆ ನಾನು ವಿಡಿಯೋಗಳನ್ನ ಇಂಗ್ಲೀಷಲ್ಲಿ ಮಾಡ್ತೀನಿ. ಯಾಕೆ ಅಂತಂದರೆ ಇಂಗ್ಲೀಷಲ್ಲಿ ಮಾಡಿದಾಗ ಅರ್ನಿಂಗ್ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರು. ನನಗೆ ಆವಾಗ ಅದ್ರ ಬಗ್ಗೆ ಅಷ್ಟೊಂದೆಲ್ಲ ಗೊತ್ತಿರಲಿಲ್ಲ. ಹೌದಾ ನಿಜಾನಾ ಅಂತ ಅನ್ಕೊತಾ ಇದ್ದೆ. ಆದರೆ ಈಗ ಸ್ವಲ್ಪ ದಿನದಿಂದ ಒಂದು 2-3 ಇಂಟರ್ವ್ಯೂಗಳೆಲ್ಲ ನೋಡಿದಾಗ ಅದರಲ್ಲೂ ಕೂಡ ಅವ್ರು ಅದನ್ನೇ ಹೇಳಿದ್ದಕ್ಕೆ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇರೋದು. ಅಂದರೆ ಇಂಗ್ಲೀಷಲ್ಲಿ ವಿಡಿಯೋಗಳನ್ನ ಮಾಡಿದ್ರೆ ಅರ್ನಿಂಗ್ ಜಾಸ್ತಿ ಆಗತ್ತಾ ಅಂತಂದರೆ ಹೌದು ಆಗುತ್ತೆ. ಯಾಕೆ ಅಂತಂದರೆ ಯೂಟ್ಯೂಬ್ ಬಂದು ಎಲ್ರಿಗೂ ಗೊತ್ತಿರೋದೇ ಅಮೇರಿಕನ್ ಕಂಪ್ನಿ ಆಗಿರೋದ್ರಿಂದ ಅವರು ಇಂಗ್ಲೀಷಲ್ಲಿ ವಿಡಿಯೋಗಳನ್ನ ಮಾಡಿದಾಗ ಅರ್ನಿಂಗ್ ಜಾಸ್ತಿನೇ ಕೊಡ್ತಾರೆ. ಯಾಕೆಂದರೆ ಇಂಗ್ಲೀಷಲ್ಲಿ ಮಾಡೋ ವಿಡಿಯೋಗಳೆಲ್ಲ ಆದಷ್ಟು ಫಾರಿನ್ ಕಂಟ್ರೀಸಲ್ಲೇ ನೋಡ್ತಾರೆ ಅಲ್ವಾ. ಹಾಗಾಗಿ ಆ ಥರ ಹೇಳ್ಬಿಟ್ಟು ನೀವು ಕೂಡ ಏನಾದರೂ ಈಗ ಲ್ಯಾಂಗ್ವೇಜ್ನ ಚೇಂಜ್ ಮಾಡ್ಕೊಂಡು ಮಾಡ್ತೀನಿ ಅಂತೆಲ್ಲ ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಬರೀ ಇಂಗ್ಲೀಷಿಗೆ ಮಾತ್ರ ಅಲ್ಲ, ಹಿಂದಿ ಲ್ಯಾಂಗ್ವೇಜಲ್ಲಿ ಮಾಡಿದ್ರು ಕೂಡ ಅರ್ನಿಂಗ್ ಜಾಸ್ತಿ ಆಗುತ್ತೆ. ಯಾವ ಥರ ಆಗುತ್ತೆ ಅಂತಂದರೆ, ಈಗ ನಾನು ಮಾಡ್ತಾ ಇರೋ ವಿಡಿಯೋ ಕನ್ನಡದಲ್ಲಿ ಮಾಡ್ತಿರ್ತೀನಿ ಅಲ್ಲ, ಕನ್ನಡದಲ್ಲಿ ಮಾಡ್ತಿರೋ ವಿಡಿಯೋನ ಅದೇ ವಿಡಿಯೋ ನಾನು ಹಿಂದಿನಲ್ಲಿ ಮಾಡ್ತೀನಿ ಅಂತಂದಾಗ ಈಗ ನನಗೆ ಇಲ್ಲೇನು ಅರ್ನಿಂಗ್ ಬರುತ್ತೆ ಅದು ಡಬಲ್ ಆಗುತ್ತೆ ಹಿಂದಿನಲ್ಲಿ ಮಾಡಿದಾಗ. ಅದೇ ಏನಾದರೂ ಇಂಗ್ಲೀಷಲ್ಲಿ ಮಾಡ್ತೀವಿ ಅಂತಂದಾಗ ಅದು ತ್ರಿಬಲ್ ಆಗುತ್ತೆ ಅರ್ನಿಂಗು, ಈ ಥರ ಬರುತ್ತೆ. ಅದಕ್ಕೆ ಯಾಕೆ ಅಂತಂದರೆ ಅವಾಗಲೇ ಹೇಳ್ದಂಗೆ ಅದು ಅಮೇರಿಕನ್ ಕಂಪ್ನಿ ಆಗಿರೋದ್ರಿಂದ ಇಂಗ್ಲೀಷ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ. ಓಕೆನಾ. ನನಗೂ ತುಂಬ ಜನ ಲೈವ್ ಮಾಡೋ ಟೈಮಲ್ಲಿ ಹೇಳಿದ್ರು, ನೀವು ಹಿಂದಿ ಲ್ಯಾಂಗ್ವೇಜು ಇಂಗ್ಲೀಷ್ ಲ್ಯಾಂಗ್ವೇಜಲ್ಲೆಲ್ಲ ವಿಡಿಯೋಗಳನ್ನ ಮಾಡಿ ಅರ್ನಿಂಗ್ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು. ನನಗೆ ಬರದೇ ಇರೋ ಲ್ಯಾಂಗ್ವೇಜಲ್ಲಿ ನಾನು ಮಾಡಿದ್ರೆ ಅದು ಅರ್ನಿಂಗ್ ಆಗಲ್ಲ, ಅದು ಚಾನಲೇ ಹೊಗೆ ಆಡಿಸ್ಕೊಳುತ್ತೆ. ಇನ್ನೊಂದೇನು ಅಂತಂದರೆ, ಈಗ ಈ ಥರ ಹೇಳಿದ ತಕ್ಷಣ ನಾವು ಹಿಂದಿನಲ್ಲೋ ಇಂಗ್ಲೀಷಲ್ಲೋ ಮಾಡಬೇಕು ಅಂತೆಲ್ಲ ನಾನು ಹೇಳ್ತಾ ಇರೋದು. ಆ ಥರ ಮಾಡಿದ್ರೆ ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ, ನಮ್ಮನ್ನು ನೋಡೋರೆಲ್ಲನೂ, ನಮ್ಮ ಆಡಿಯನ್ಸ್ಗಳೆಲ್ಲನೂ ನಮ್ಮ ಲ್ಯಾಂಗ್ವೇಜ್, ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಏನಿರುತ್ತೆ ಅವರೇ ಆಗಿರೋದ್ರಿಂದ ನಾವು ಬೇರೆ ಲ್ಯಾಂಗ್ವೇಜಲ್ಲಿ ವೀಡಿಯೋಸ್ಗಳನ್ನ ಮಾಡಿದಾಗ ಅವ್ರು ಯಾರು ನೋಡಲ್ಲ ವಿಡಿಯೋನ. ಯಾಕಂದರೆ ಎಷ್ಟೋ ಜನಕ್ಕೆ ಬರಲ್ಲ ಹಿಂದಿ ಇಂಗ್ಲೀಷು ಆಗಲಿ, ಅದು ಅರ್ಥ ಮಾಡ್ಕೊಳ್ಳೋಕೆ ಕೂಡ ಬರದೇ ಇರೋದ್ರಿಂದ ನಾವು ಆ ಲ್ಯಾಂಗ್ವೇಜಲ್ಲೆಲ್ಲನೂ ವೀಡಿಯೋಸ್ಗಳನ್ನ ಮಾಡೋಕ್ಕೆ ಹೋಗ್ಬಾರ್ದು. ನಾವು ಯಾವತ್ತಿದ್ರೂ ಲೋಕಲ್ ಲ್ಯಾಂಗ್ವೇಜಲ್ಲೇ ವೀಡಿಯೋ ಮಾಡಬೇಕು. ಅವ್ರು ನನ್ನ ಕಮೆಂಟಲ್ಲಿ ಕೇಳಿರೋರು ಕೂಡ ನೋಡ್ತಾರ ಜನ ಈ ಥರ ಮಾಡಿದ್ರೆ ಅಂತ ಕೇಳಿದ್ರು ನನಗೆ. ನಾನು ಅವ್ರಿಗೆ ಆವಾಗಲೂ ಹೇಳಿದ್ದೆ, ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಯಾವುದು, ನಾವು ಅದರಲ್ಲಿ ವೀಡಿಯೋ ಮಾಡಿದಾಗಲೇ ಜನ ನೋಡೋದು ಕಷ್ಟ. ಅಂಥದ್ರಲ್ಲಿ ನಾವು ಲ್ಯಾಂಗ್ವೇಜ್ನ ಚೇಂಜ್ ಮಾಡ್ಕೊಂಡು ವೀಡಿಯೋಗಳನ್ನ ಮಾಡ್ತೀವಿ ಅಂತಂದಾಗ ಯಾಕೆ ನೋಡ್ತಾರೆ? ನೋಡಲ್ಲ. ಅವ್ರು ಅರ್ಥನೇ ಆಗಲಿಲ್ಲ ಅಂದಮೇಲೆ ನೋಡಲ್ಲ ಅವರು. ಎಷ್ಟೋ ಸಲ ನಾವು ತಮ್ನೇಲ್ಗಳನ್ನ ಇಂಗ್ಲೀಷಲ್ಲಿ ಬರ್ದಾಗಲೇ ಸ್ಕಿಪ್ ಮಾಡಿಬಿಡ್ತಾರೆ, ನೋಡೋದೇ ಇಲ್ಲ ಅವ್ರು ಓಪನ್ ಮಾಡಿ ಕೂಡ. ವಿಡಿಯೋ ಕನ್ನಡದಲ್ಲಿ ಇದ್ರೂ ಕೂಡ ತಮ್ನೇಲ್ನ ನಾವು ಇಂಗ್ಲೀಷಲ್ಲಿ ಬರ್ದಿರ್ತೀವಿ ಅಂತಂದಾಗ ಆವಾಗಲೇ ಸ್ಕಿಪ್ ಮಾಡಿಬಿಡ್ತಾರೆ. ಹಂಗಿರೋವಾಗ ನಾವು ಲ್ಯಾಂಗ್ವೇಜ್ನೇ ಚೇಂಜ್ ಮಾಡಿ ವಿಡಿಯೋಗಳನ್ನ ಮಾಡ್ತೀವಿ ಅಂತಂದರೆ ಯಾರೂ ನೋಡಲ್ಲ. ಓಕೆನಾ. ಹಾಗಾಗಿ ಆ ಥರ ಎಲ್ಲ ಮಿಸ್ಟೇಕ್ಗಳನ್ನ ಮಾಡೋಕ್ಕೆ ಹೋಗ್ಬೇಡಿ. ಯಾರಾದರೂ ಹಂಗೆ ಅಂದ್ಕೊಂಡಿದ್ದೀರಾ ಅಂತಂದರೆ. ಇನ್ನು ಅಕಸ್ಮಾತ್ ನಮ್ಮ ವಿಡಿಯೋಗಳು ಯಾರಾದರೂ ಫಾರಿನಲ್ಲಿ, ಕೆಲವ್ರು ಹೇಳ್ತಾರೆ ಇದರಲ್ಲಿ ಡಿಫಾಲ್ಟಲ್ಲಿ ನೀವು ಲ್ಯಾಂಗ್ವೇಜ್ನ ಮತ್ತು ಕಂಟ್ರಿನೂ ಚೇಂಜ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು. ನಮ್ಮ ವಿಡಿಯೋಗಳು ಫಾರಿನಲ್ಲಿ ಯಾರಾದರೂ ನೋಡಿದ್ರೆ ಅರ್ನಿಂಗ್ ಜಾಸ್ತಿ ಆಗುತ್ತೆ ಅಂತ. ಅರ್ನಿಂಗ್ ಜಾಸ್ತಿ ಆಗುತ್ತೆ ನಿಜ, ಹಾಗಂತ ಹೇಳ್ಬಿಟ್ಟು ನಾವು ನಮ್ಮ ಕಂಟ್ರಿನ ಲ್ಯಾಂಗ್ವೇಜ್ನ ಚೇಂಜ್ ಮಾಡಿಕೊಂಡ್ರೆ ಇಲ್ಲಿರೋರು ಯಾರು ನೋಡ್ತಾರೆ? ನಮಗೆ ಫಸ್ಟ್ ಬೇಕಾಗಿರೋರು ಇಲ್ಲಿರೋರೇ ಅಲ್ವಾ, ಲೋಕಲಲ್ಲಿರೋರೇ ನಮಗೆ ನೋಡಬೇಕಾಗಿರೋದು. ಆಮೇಲೆ ಫಾರಿನ್ ಕಂಟ್ರೀಸ್ ಎಲ್ಲ ನೋಡ್ಕೊಳ್ಳೋಣ, ಅದು ಚೆನ್ನಾಗಿ ಇಂಪ್ರೂವ್ ಆದಾಗ ನೋಡೋರು ನೋಡ್ತಾರೆ. ಈಗ ನಮ್ಮವರೇನೆ ಕನ್ನಡದವರೇನೆ ಈಗ ಫಾರಿನಲ್ಲಿ ಇದ್ದು ಅವರೇನಾದರೂ ಅಲ್ಲಿ ವೀಡಿಯೋಸ್ಗಳನ್ನ ಮಾಡ್ತಿರ್ತಾರೆ ಅಂತ ಅಂದಾಗ ಅವಾಗ ಬೇಕಿದ್ರೆ ಅವರಲ್ಲಿ ಕಂಟ್ರಿನ ಲ್ಯಾಂಗ್ವೇಜ್ನ ಚೇಂಜ್ ಮಾಡ್ಕೊಂಡ್ರು ನಡೆಯುತ್ತೆ. ಆದರೆ ನಾವು ಇಲ್ಲಿ ಇದ್ಕೊಂಡು ಹಾಗೆಲ್ಲ ಮಾಡೋಕ್ಕಾಗಲ್ಲ. ನಮಗೆ ಆಡಿಯನ್ಸ್ ಯಾರಿದ್ದಾರೆ, ನಮ್ಮ ಯಾವ ಲೋಕಲ್ ಲ್ಯಾಂಗ್ವೇಜಲ್ಲಿ ಇದ್ದಾರೆ, ಈಗ ತೆಲುಗುವರಾಗಲಿ ತಮಿಳರಾಗಲಿ ಅವ್ರವ್ರ ಲ್ಯಾಂಗ್ವೇಜಲ್ಲಿ ಅವ್ರು ವಿಡಿಯೋ ಮಾಡಿದಾಗ ಮಾತ್ರನೇ ಅದಕ್ಕೆ ಗ್ರೋ ಇರುತ್ತೆ ಚಾನಲ್ಗೆ. ಈ ಥರ ಯಾರೋ ಹೇಳಿದ್ರು ಅಂದ್ಬಿಟ್ಟು ಲ್ಯಾಂಗ್ವೇಜ್ನ ಚೇಂಜ್ ಮಾಡ್ಕೊಂಡು ಮಾಡೋದು ಅದು ಆಗಲ್ಲ, ಹಂಗೆಲ್ಲ ವರ್ಕ್ ಆಗಲ್ಲ.
ಅವ್ರ ಕ್ವಶನ್ ಕೇಳಿದ್ದಕ್ಕೆ ನಾನು ಇವತ್ತು ಈ ವಿಡಿಯೋನ ಮಾಡಬೇಕಾಯ್ತು. ಯಾರಾದರೂ ಆ ಥರ ಕನ್ಫ್ಯೂಷನಲ್ಲಿ ಇದ್ದರೆ ಅಥವಾ ಯಾರಾದರೂ ಆ ಥರ ನಿಮಗೆ ದಾರಿ ತಪ್ಪಿಸ್ತಾ ಇದ್ರೆ, ಈ ಥರ ಮಾಡಿ ಆ ಥರ ಮಾಡಿ ಹಿಂಗಾಗ್ಬೋದು ಹಂಗಾಗ್ಬೋದು ಚೆನ್ನಾಗಿ ದುಡಿಬೋದು, ನೀವು ಅರ್ನಿಂಗೋಸ್ಕರನೇ ಯೂಟ್ಯೂಬಿಗೆ ಬರ್ತೀರಾ ಅಂತಂದರೆ ಗ್ಯಾರಂಟಿ ಗ್ರೋ ಆಗಲ್ಲ. ನೀವೊಂದು ಏನಂತಾರೆ ಒಂದು ಖುಷಿ, ನಿಮ್ಮಲ್ಲಿರೋ ಸ್ಕಿಲ್ನ ತೋರ್ಸೋಕ್ಕೆ ನಾವೊಂದು ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಅಂತ ಅಂದಾಗ ಆಟೋಮೆಟಿಕ್ಕು ನಿಮ್ಮ ಇದನ್ನು ನೀವೇನು ಕೆಲಸನ ನೀವು ಮಾಡಿ ಗ್ರೋ ಆಗೋದು ಅದು ಹಾಗೇ ಆಗುತ್ತೆ. ನಿಮ್ಮನ್ನು ಇಷ್ಟಪಡೋರು ನೋಡ್ತಾರೆ, ಗ್ರೋ ಆಗೇ ಆಗುತ್ತೆ. ಹಾಗಾಗಿ ಲ್ಯಾಂಗ್ವೇಜನ್ನೆಲ್ಲ ಚೇಂಜ್ ಮಾಡೋಕ್ಕೆ ಹೋಗಬೇಡಿ, ಅರ್ನಿಂಗ್ಗೋಸ್ಕರ ಹಂಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ಇನ್ನು ಕೆಲವೊಂದು ಕ್ಯಾಟಗರಿಗಳಿಗೂ ಕೂಡ ಅರ್ನಿಂಗ್ ಜಾಸ್ತಿ ಇರುತ್ತೆ. ಕನ್ನಡದಲ್ಲೇ ಮಾಡಲಿ, ನೀವು ಯಾವ ಲ್ಯಾಂಗ್ವೇಜಲ್ಲಾದರೂ ಮಾಡಲಿ, ಕ್ಯಾಟಗರಿಗಳ ಮೇಲೆ ಕೂಡ ನೀವು ಯಾವ ಕಂಟೆಂಟ್ನ ಮಾಡ್ತಿರ್ತೀರಲ್ಲ ಅದ್ರ ಮೇಲೆ ಕೂಡ ಅರ್ನಿಂಗ್ ಚೇಂಜ್ ಆಗುತ್ತೆ. ಈಗ ನಾವು ರಂಗೋಲಿ ಮತ್ತು ಕುಕ್ಕಿಂಗು ಇವೆಲ್ಲ ಇರ್ತಾವೆಲ್ಲ ಚಾನಲ್ಗಳು, ಆ ಥರ ಚಾನಲ್ಗಳಿಗೆ ಸ್ವಲ್ಪ ಕಮ್ಮಿನೇ, ಆದರೆ ಲಕ್ಷಗಟ್ಟಲೆ ವ್ಯೂಸ್ ಹೋದರೆ ಜಾಸ್ತಿನೇ ಚೆನ್ನಾಗಿ ಅರ್ನಿಂಗ್ ಬರುತ್ತೆ. ಇನ್ನು ಡೈಲಿ ವ್ಲಾಗ್ಗಳು ಮಾಡೋರಿಗೆ ಒಂಥರ ಅರ್ನಿಂಗ್ ಇರುತ್ತೆ. ಆಮೇಲೆ ಟೆಕ್ ಚಾನಲ್ಗಳು ಮಾಡೋರು ಮತ್ತು ರಿವ್ಯೂಗಳು ಕೊಡೋರು ಮತ್ತು ಅನ್ಬಾಕ್ಸಿಂಗ್ ಮಾಡೋರು ಈ ಥರದವ್ರಿಗೆಲ್ಲ ಒಂಥರ ಅರ್ನಿಂಗ್ ಜಾಸ್ತಿ ಇರುತ್ತೆ. ಇನ್ಕಮ್ ಬಗ್ಗೆ ಯಾರಾದರೂ ಮಾಡ್ತಿರ್ತಾರೆ ಅಲ್ವಾ, ಆ ಇದಕ್ಕೆ ಮಾತ್ರ ಜಾಸ್ತಿ, ಆ ಕ್ಯಾಟಗರಿಗೆ ಜಾಸ್ತಿ ಅರ್ನಿಂಗ್ ಆಗುತ್ತೆ. ಅದು ನೀವು ಯಾವ ಲ್ಯಾಂಗ್ವೇಜಲ್ಲಾದರೂ ಮಾಡಿ ಅದಕ್ಕೆ ಜಾಸ್ತಿ ಅರ್ನಿಂಗ್ ಆಗುತ್ತೆ. ಈ ಥರ ಇರುತ್ತೆ. ಅದರಲ್ಲೂ ನೀವು ಕ್ಯಾಟಗರಿನ ಚೂಸ್ ಮಾಡ್ಕೊಳ್ಳೋದ್ರಲ್ಲಿ ಇರುತ್ತೆ. ಓಕೆನಾ, ನಿಮಗೆ ಯಾವುದು ಕರೆಕ್ಟಾಗಿ ಬರುತ್ತೆ ವಿಡಿಯೋಗಳು ಮಾಡೋದಕ್ಕೆ ಅದ್ರ ಮೇಲೆ ನೀವು ವಿಡಿಯೋಗಳನ್ನ ಮಾಡಿ ಅರ್ನಿಂಗ್ ಜಾಸ್ತಿ ಆಗಲಿ ಅನ್ನೋದಕ್ಕೋಸ್ಕರ ಯಾವ್ದ್ಯಾವುದೋ ಯಾರ್ಯಾರು ಏನೇನು ಹೇಳ್ತಾರೋ ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಆ ಥರ ಮಾಡಿದಾಗ ಚಾನಲ್ ಗ್ರೋ ಆಗಲ್ಲ ಹಂಗೆ ಮಾಡಿದಾಗ. ಓಕೆನಾ, ಇನ್ನೊಂದು ವಿಷಯ ಗೊತ್ತಿರಬೇಕು ನಿಮಗೆ. ಈಗ ನಾವು ಟೈಟ್ಲನ್ನ ಮತ್ತು ತಮ್ನೇಲ್ನೆಲ್ಲನೂ ಕನ್ನಡದಲ್ಲಿ ಮಾಡಿದ್ರು ಕೂಡ ಡಿಸ್ಕ್ರಿಪ್ಷನ್ನ ಇಂಗ್ಲೀಷಲ್ಲೇ ಬರಿಬೇಕಾಗತ್ತೆ. ಇಂಗ್ಲೀಷಲ್ಲಿ ಬರೀರಿ ಅಂತಲೇ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂತಂದರೆ, ಅದು ನಾನು ಆವಾಗಲೇ ಹೇಳ್ದಂಗೆ ಅವರು ಅಮೇರಿಕನ್ ಕಂಪ್ನಿ ಆಗಿರೋದ್ರಿಂದ ಅವ್ರು ನಮ್ಮ ವಿಡಿಯೋಗಳನ್ನ ರಿವ್ಯೂ ಮಾಡೋ ಟೈಮಲ್ಲಿ ಅವ್ರ ಡಿಸ್ಕ್ರಿಪ್ಷನ್ನೇ ನೋಡೋದು. ನೀವು ಟೈಟ್ಲು ತಮ್ನೇಲು ನಮ್ಮ ಇದಕ್ಕೆ ಲೋಕಲ್ ಲ್ಯಾಂಗ್ವೇಜ್ಗೆ ಅರ್ಥ ಆಗೋ ಥರ ಲೋಕಲ್ ಲ್ಯಾಂಗ್ವೇಜ್ ಅವ್ರಿಗೆ ಅರ್ಥ ಆಗೋ ಥರ ನೀವು ಕನ್ನಡದಲ್ಲಿ ಬರೆದ್ರೂ ಕೂಡ ಡಿಸ್ಕ್ರಿಪ್ಷನ್ನ ಇಂಗ್ಲೀಷಲ್ಲೇ ಬರಿಬೇಕಾಗತ್ತೆ. ನೀವೊಂದು ಲೆವೆಲ್ಗೆ ಹೋಗಿದ್ದೀರಾ ಅಂತ ಅಂದ್ಕೊಳ್ಳಿ, ಒಂದಷ್ಟು ಲಕ್ಷ ಸಬ್ಸ್ಕ್ರೈಬರ್ ಆಗಿದ್ದಾರೆ, ನಮಗೆ ನಮ್ಮ ವಿಡಿಯೋಗಳನ್ನ ಖಂಡಿತ ನೋಡ್ತಾರೆ ಜನ ಅಂತ ನಿಮಗೆ ಗ್ಯಾರಂಟಿ ಬಂದಾಗ ನೀವು ಅವಾಗ ಬೇಕಿದ್ರೆ ನೀವು ಡಿಸ್ಕ್ರಿಪ್ಷನ್ ಕನ್ನಡದಲ್ಲಿ ಬರೆದ್ರೂ ನಡೀತದೆ, ಬರಿದೇ ಹೋದ್ರೂ ನಡೀತದೆ. ದೊಡ್ಡ ಎಷ್ಟೋ ಚಾನಲ್ಗಳು ಕೀವರ್ಡ್ಸ್ಗಳನ್ನ ಹ್ಯಾಶ್ಟ್ಯಾಗ್ಸ್ಗಳನ್ನ ಹಾಕೋದೇ ಇಲ್ಲ ಗೊತ್ತಾ, ಆದರೂ ಕೂಡ ಅವ್ರಿಗೆ ಲಕ್ಷಗಟ್ಟಲೆ ವ್ಯೂಸ್ ಬರುತ್ತೆ. ಯಾಕೆ ಅಂತಂದರೆ ಅವ್ರು ಸ್ಟಾರ್ಟಿಂಗಲ್ಲಿ ಕಷ್ಟಪಟ್ಟಿರ್ತಾರೆ, ಅವ್ರನ್ನ ನೋಡೋರು ಗ್ಯಾರಂಟಿ ನೋಡ್ತಾರೆ. ಆ ಥರ ಇರುತ್ತೆ. ಈ ಥರ ಯಾವ್ಯಾವ ಲ್ಯಾಂಗ್ವೇಜಲ್ಲಿ ವೀಡಿಯೋಸ್ಗಳನ್ನ ಮಾಡಿದ್ರೆ ಹಿಂಗಿರುತ್ತೆ. ಅವ್ರು ಕೇಳಿದ ಕ್ವಶನ್ಗೆ ನನಗಿವತ್ತು ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು, ಹಾಗಾಗಿ ಮಾಡಿದ್ದೀನಿ. ನಿಮಗೆ ಏನು ಅನ್ನಿಸ್ತು ಇದ್ರ ಬಗ್ಗೆ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ, ಆಯಿತಾ? ಹಂಗಂತ ನೀವು ಲ್ಯಾಂಗ್ವೇಜ್ಗಳನ್ನ ಮತ್ತು ಏನೋ ಕಂಟ್ರಿನೆಲ್ಲ ಚೇಂಜ್ ಮಾಡ್ಕೊಳ್ಳಿ ಅಂತ ಅಲ್ಲ, ಬೇಡ. ಇದ್ರ ಬಗ್ಗೆ ಯಾರಾದರೂ ತಲೆ ಕೆಡಿಸಿದ್ರು ಕೂಡ ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ನಮಗೆ ಲೋಕಲಲ್ಲಿ ಯಾವ ಲ್ಯಾಂಗ್ವೇಜ್ ಇರುತ್ತೆ, ಯಾವ ಆಡಿಯನ್ಸ್ ನಮಗಿದ್ದಾರೆ ಅವ್ರಿಗೋಸ್ಕರ ನಾವು ವಿಡಿಯೋ ಮಾಡಬೇಕಾಗಿರೋದ್ರಿಂದ ನಾವು ಅದೇ ಲ್ಯಾಂಗ್ವೇಜಲ್ಲೇ ವಿಡಿಯೋಗಳನ್ನ ಮಾಡಬೇಕಾಗತ್ತೆ. ಇದು ಇವತ್ತಿನ ವಿಷಯ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಹೇಳಿ, ಆಯಿತಾ? ಹೆಂಗೆ ಅನ್ನಿಸ್ತು ವಿಷಯ ಅಂತ ಅಂದ್ಬಿಟ್ಟು. ಯೂಸ್ಫುಲ್ ಇದೆಯೋ ಇಲ್ವೋ ಗೊತ್ತಾಗಬೇಕಲ್ಲ ನನಗೂ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಾನು ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್.